ನೋಡಿದ್ರ ಮಕ್ಕಳ, ನಾನು ಹೇಳಿಲ್ವಾ ನಿಮ್ಮಪ್ಪ ಹೀರೋ, ಯಾರು ಏನೂ ಮಾಡೋಕ್ಕಾಗಲ್ಲ. ತಲೆ ಕೆಡ್ಸ್ಕೊಬಿಡಿ. ಓಕೆ, ಎಲ್ಲ ಓಡೋಗ್ಬಿಡತ್ತೆ. ಸಮಸ್ಯೆಗೆ ಇವ್ರು ಅಂದರೆ ಸಮಸ್ಯೆ. ಓಕೆ, ಒಂದೇ ಒಂದು ಮಾತಾಡಿದ್ರೆ ಸಾಕು, ಎಲ್ಲ ಸೈಲೆಂಟ್ ಆಗಿಬಿಡ್ತಾರೆ ಅಂಥವ್ರು ನಿಮ್ಮಪ್ಪ. ಸೊ ತಲೆ ಕೆಡ್ಸ್ಕೊಬಿಡಿ. ಓಕೆ, ಹೌದು ಕಣ್ರೋ, ನಿಮ್ ಪಪ್ಪ ಹಾಗೆಲ್ಲ ಈಸಿಯಾಗಿ ಗಾಬರಿ ಆಗೋರಲ್ಲ. ಕೂಲ ಕೂತು ಥಿಂಕ್ ಮಾಡ್ತಾರೆ. ಏನ್ ಮಾಡಿದ್ರೆ ಒಳ್ಳೇದು, ಯಾವ್ದು ಬೆಸ್ಟೋ ಅದನ್ನೇ ಮಾಡ್ತಾರೆ. ಅದಕ್ಕೆ ಅವ್ರಂದ್ರೆ ಎಲ್ರಿಗೂ ತುಂಬಾನೇ ರೆಸ್ಪೆಕ್ಟ್. ಎಂಥವ್ರಾದ್ರೂ ಅವ್ರ ಮುಂದೆ ಕೈ ಮುಗ್ದು ನಿಲ್ತಾರೆ. ಹೌದು, ಅವ್ರಿಗೆ ಆ ಶಕ್ತಿ ಇದೆ. ಅವ್ರು ಒಳ್ಳೆತನದಿಂದಾನೇ ಆ ಶಕ್ತಿ ಅವ್ರಿಗೆ ಬಂದಿರೋದು. ಎಲ್ರನ್ನೂ ಒಳ್ಳೆ ರೀತಿಲೇ ಹ್ಯಾಂಡಲ್ ಮಾಡ್ತಾರೆ. ಅದೆಂಥದ್ದೇ ಚಾಲೆಂಜಸ್ ಬಂದ್ರು ಅದನ್ನ ಅವ್ರು ಫೇಸ್ ಮಾಡ್ತಾರೆ. ಅದೇ ಧೈರ್ಯ ನಮ್ಗೆಲ್ಲ. ಆದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಎಲ್ಲರೂ ಅಳಿಯಂದ್ರು ಒಳ್ಳೆತನಕ್ಕೆ ಬೆಲೆ ಕೊಡ್ಲೇಬೇಕು ಅಂತಿಲ್ವಲ್ಲ, ನನಗದೇ ಭಯ. ಅದೇ ಆ ಥರ ಎಲ್ಲ ಏನೂ ಆಗಲ್ಲ. ಅಣ್ಣ ಅಷ್ಟು ಸುಲಭವಾಗಿ ಯಾರ ಕೈಗೂ ಸಿಕ್ಬೀಳೋನಲ್ಲ. ಅವನಿಗೆ ಜನಗಳನ್ನ ಮ್ಯಾನೇಜ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಗೊತ್ತು. ಕಾಮಾಗಿ ಮಾತಾಡೋಕ್ಕೂ ಗೊತ್ತು, ಒಂದು ವೇಳೆ ಅವಶ್ಯಕತೆ ಬಂದರೆ ಕೈ ಬೀಸೋಕ್ಕೂ ಗೊತ್ತು. ನೋಡೋದಕ್ಕೆ ಮಾತ್ರ ಮೈಲ್ಡು, ಆದರೆ ಮೆಂಟಲಿ ತುಂಬಾ ಸ್ಟ್ರಾಂಗ್. ಯಾರ ಮುಂದೆನೂ ಬೆಂಡ್ ಆಗಲ್ಲ. ಮಮ್ಮ, ನಾವು ಮನೆಗೆ ಹೋಗ್ತೀವಮ್ಮ. ನಾವು ಪಪ್ಪನ್ ನೋಡ್ಬೇಕು. ಹೌದು ಅಮ್ಮ, ಪ್ಲೀಸ್ ಅಮ್ಮಮ್ಮ ಕಲ್ಸ್ಕೊಂಡೆ, ನಾವು ಪಪ್ಪನ್ ನೋಡ್ಬೇಕು. ಅತ್ತೆ, ಮಕ್ಕಳು ತುಂಬಾನೇ ಭಯ ಪಟ್ಟಿದ್ದಾರೆ. ಅವ್ರನ್ನ ಮನೆ ಕಳ್ಸೋದೇ ಬೆಟರ್ ಅನ್ಸುತ್ತೆ. ಸರಿ, ನಾನೇ ಹೋಗ್ಬಿಟ್ಟು ಬರ್ತೀನಿ. ಮೊದಲು ಸ್ವಲ್ಪ ಊಟ ಮಾಡಿಬಿಡಿ, ಆಯ್ತಾ? ಹಾಂ, ಬನ್ನಿ. ಪಾಪ ಮಕ್ಕಳು ತುಂಬಾನೇ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಅಂತಲ್ಲ, ಯಾರಿಗೆ ಆದ್ರೂ ಭಯ ಆಗೋದು ಸಹಜ ಅಲ್ವಾ? ನೋಡಿದ್ಯಲ್ಲ ಅತ್ತೇನೆ ಎಷ್ಟು ಗಾಬರಿ ಆಗಿದ್ದಾರೆ ಅಂತ. ಇಲ್ಲ ಮಹಿ, ಇದು ತುಂಬ ದಿನ ನಡಿಬಾರ್ದು. ಇದು ಇಲ್ಲಿಗೆ ನಿಲ್ಬೇಕು. ಇದು ಫುಲ್ ಸ್ಟಾಪ್ ಬೀಳಲೇಬೇಕು. ನನಗೆ ಗೊತ್ತಮ್ಮ, ಇದೆಲ್ಲ ಸುಮ್ಮನೆ ಅಂತೂ ಆಗಿರೋದಲ್ಲ. ಯಾರೋ ಬೇಕು ಅಂತಾನೆ ಜನರನ್ನ ಕಳಿಸಿ ಇವ್ರ ವಿರುದ್ಧ ಚೂ ಬಿಟ್ಟಿದ್ದಾರೆ. ಮರೆಯಲ್ಲಿ ನಿಂತ್ಕೊಂಡು ಆಟ ಆಡ್ತಿದ್ದಾರೆ. ಹೌದು, ನನಗೂ ಹಾಗೆ ಅನ್ನಿಸ್ತಿದೆ. ಇಲ್ಲಾಂದ್ರೆ ಇಷ್ಟೆಲ್ಲ ದಿಢೀರಂತ ಆಗೋದಕ್ಕೆ ಹೇಗೆ ಸಾಧ್ಯ? ಇದ್ರ ಹಿಂದೆ ಯಾರೋ ಇದ್ದಾರೆ, ಯಾರ್ದೋ ಕುಮ್ಮಕ್ಕಿದೆ, ಅದಂತೂ ಸತ್ಯ. ಇನ್ಯಾರಮ್ಮ ಇರಕ್ ಸಾಧ್ಯ? ಇದಾನಲ್ಲ ಅವನು ಜಯದೇವ್, ಅವಂದೇ ಇದೆಲ್ಲ ಕೆಲಸ. ಗೌತಮ್ಗೆ ಆನಂದ್ಗೆ ಜಗತ್ತಲ್ಲೇ ಇರೋ ಶತ್ರು ಅಂದ್ರೆ ಅವನೊಬ್ನೇ ತಾನೆ. ಹೌದು, ಅವನ ವರ್ಷನೇ ಹಾಗೆ, ನೇರವಾಗಿ ಏನೂ ಮಾಡಲ್ಲ. ಹಿಂದೆಯಿಂದ ಜನರನ್ನ ಬಿಟ್ಟು ಆಟ ಆಡ್ತಾನೆ. ತನಗೆ ಬೇಕಾಗಿರೋದನ್ನ ಸಾಧಿಸ್ಕೊತಾನೆ. ಅಲ್ಲಮ್ಮ, ಒಂದು ವ್ಯಕ್ತಿಗೆ ಇಷ್ಟೊಂದು ಅಸೂಯೆ ದ್ವೇಷ ಹೇಗಮ್ಮ ಇರೋದಕ್ಕೆ ಸಾಧ್ಯ? ಒಬ್ರಿಗೆ ಯಾರಿಗಾದ್ರೂ ತೊಂದರೆ ಆಗ್ತಿದೆ ಅಂದ್ರೆ ಅವನಿಗಷ್ಟು ಸಂತೋಷ. ಅವನ ಮನಸ್ಸಿನೆಷ್ಟು ಕೆಟ್ಟದಾಗಿರ್ಬೇಡ. ದ್ವೇಷ ಅನ್ನೋದು ಕಾಡ್ಗೆ ಚಿಂತರ, ಅದಕ್ಕೆ ಸುಡೋದೊಂದೇ ಗೊತ್ತು. ದಾರಿಗೆ ಅಡ್ಡ ಬಂದವ್ರನ್ನೆಲ್ಲ ಸುಟ್ಟು ಹಾಕತ್ತೆ. ಆದರೆ ಅವನಿಗೆ ಗೊತ್ತಿಲ್ಲ ಅದು ಒಂದಲ್ಲ ಒಂದಿನ ಅವನನ್ನೇ ಸುಟ್ಟು ಹಾಕುತ್ತೆ ಅಂತ. ಯಾರಲ್ಲಿ ದ್ವೇಷ ಇರುತ್ತೋ ಅವ್ರು ಯಾವತ್ತೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅದಂತೂ ಸತ್ಯ. ಅವನು ಮಾಡಿರೋ ಕರ್ಮ ವಾಪಸ್ ಅವನಿಗೆ ಹೊಡೆದೇ ಹೊಡೆಯುತ್ತೆ. ನೋಡ್ತಾ ಇರು. ಆದರೆ ಇಷ್ಟು ಜನನ್ನ ಬಳಸ್ಕೊಂಡು ಒಬ್ಬರ ಮೇಲೆ ಅಟ್ಯಾಕ್ ಮಾಡೋದಿದೆಯಲ್ಲಮ್ಮ, ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಿಲ್ಲ. ತುಂಬ ಕಷ್ಟ ಆಗ್ತಿದೆ. ಈ ರೀತಿ ಜನರನ್ನೆಲ್ಲ ಕೂಡಿಸಿ ಒಬ್ಬರ ಮೇಲೆ ದಾಳಿ ಮಾಡೋದಿದೆಯಲ್ಲ, ಇದೊಂದು ಆಯುಧ, ಭಯಂಕರವಾದ ಆಯುಧ. ಆಯುಧನ? ಹೌದು. ಜನರ ಸಿಟ್ಟನ್ನ, ಅನುಮಾನನ, ಭಯನ ಇನ್ನೊಬ್ಬರ ವಿರುದ್ಧ ಬಳಸ್ಕೊತಾರೆ. ಅದೇ ಅವ್ರ ಬಂಡವಾಳ, ಅದೇ ಅವರ ಆಯುಧ. ಅದರ ವಿರುದ್ಧ ಹೋರಾಡೋದು ಅಷ್ಟು ಸುಲಭ ಅಲ್ಲಮ್ಮ. ಅವನು ಮೊದಲು ಜನರ ಮಧ್ಯೆ ಡೌಟ್ ಅನ್ನೋದನ್ನ ಬಿತ್ತಿದ್ದಾನೆ. ಅದನ್ನ ಇಟ್ಕೊಂಡು ಹೀಗೆಲ್ಲ ಆಟಾಡ್ತಿದ್ದಾನಲ್ವಮ್ಮ? ಹೌದಮ್ಮ. ಒಬ್ಬರ ಗೌರವನ ಹಾಳು ಮಾಡಿದ್ರೆ ಅವರನ್ನ ಜೀವಂತವಾಗಿ ಸಮಾಧಿ ಮಾಡ್ದಾಗೆ, ಅದೇ ಅವನ ಗುರಿ. ಇದಕ್ಕೆಲ್ಲ ಅಂತ್ಯ ಅಂತ ಒಂದಿರ್ಲೇಬೇಕಲ್ಲಮ್ಮ. ಎಷ್ಟು ದಿನ ಅಂತ ಇದನ್ನೆಲ್ಲ ಸಹಿಸ್ಕೊಂಡಿರ್ಬೇಕು? ಇದನ್ನೆಲ್ಲ ಹೇಗೆ ಬಿಡಕ್ಕಾಗತ್ತಾ? ಯೋಚನೆ ಮಾಡ್ಬಿಡ ಪರ್ಣ. ಎಲ್ಲ ಆಟಕ್ಕೂ ಅಂತ್ಯ ಅಂತ ಇದ್ದೇ ಇರುತ್ತೆ. ಆದ್ರೆ ಅದಕ್ಕೆ ಸಮಯ ಬರಬೇಕಷ್ಟೆ. ಅಲ್ಲಿವರೆಗೂ ನಾವು ಕಾಯಲೇಬೇಕು, ಬೇರೆ ಆಯ್ಕೆನೇ ಇಲ್ಲಮ್ಮ. ಅಮ್ಮ, ಅವರೆಲ್ಲ ಸೇರ್ಕೊಂಡು ಆನಂದ್ ಮೇಲೆ ಮುಗಿಬಿದ್ರಲ್ಲ, ಅವನ್ಗೆ ಹೊಡೆದ್ರಲ್ಲ, ಅದನ್ನಷ್ಟು ಸುಲಭವಾಗಿ ಮರೆಯಕ್ಕಾಗಲ್ಲಮ್ಮ. ಅದನ್ನ ನೆನ್ಸ್ಕೊಂಡ್ರೆ
ಕೋಪ ಹಾಗೆ ಉಕ್ಕಿ ಬರುತ್ತೆ. ಇಲ್ಲಮ್ಮ, ಇದನ್ನೆಲ್ಲ ತುಂಬ ದಿನ ಹೀಗೆ ಬಿಡೋದಕ್ಕಾಗಲ್ಲ. ಇದಕ್ಕೆಲ್ಲ ಒಂದು ಅಂತ್ಯ ಹಾಡಲೇಬೇಕು. ಅವನಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಹಾಗೇ ಆಗುತ್ತೆ. ಶಾಕುಂತಲಾ, ಮತ್ತೆ ಲೈಫ್ ಹೇಗಿದೆ? ನನಗೇನು, ಲೈಫ್ ಆರಾಮಾಗಿದೆ. ಮತ್ತೆ ನಿಮ್ಮ ಮಗ ಜಯದೇವ್ ಹೆಸರಿಗೆ ಎಲ್ಲ ಆಸ್ತಿ ಬಂತಂತೆ. ಈಗ ದಿವಾನ್ ಫ್ಯಾಮಿಲಿ ಅಂದ್ರೆ ಶಾಕುಂತಲಾ ದಿವಾನ್, ಜಯದೇವ್ ದಿವಾನ್ ಮಾತ್ರ ಅಂತೆ. ಉಳ್ದವ್ರು ಯಾರು ಲೆಕ್ಕಕ್ಕೆ ಇಲ್ವಂತೆ. ನಿಜಾನಾ? ಹಾಗೇನಿಲ್ಲ, ಎಲ್ಲರೂ ನನ್ನ ಮಕ್ಕಳೇ ತಾನೆ. ಅದು ಎಲ್ರಿಗೂ ಸೇರಿದ್ದು. ಬ್ಲೈಂಡ್. ಅಪ್ಪ ನೋಡಿದ್ರಾ, ಬ್ಲೈಂಡ್. ಎಲ್ಲೇ ಬಡ್ಡಿ ಹಾಕಿಲ್ಲ? ಹೋಗ್ಬೇಕಾದ್ರೆ ಕೊಡ್ತೀನಿ ಮೇಡಮ್. ಮರಿಬಾರ್ದು. ನೀನೇನಮ್ಮ, ಇನ್ನು 50,000 ಪೆಂಡಿಂಗ್ ಇದೆಯಲ್ಲ, ಯಾವಾಗ ಕೊಡ್ತೀಯಾ? ನಾಳೆ ಕ್ಲಿಯರ್ ಮಾಡ್ತೀನಿ ಕಾಂಚನ. ಮರಿಬೇಡ. ಓಕೆ. ಶಾಕುಂತಲಾ, ಏನು ಇಷ್ಟು ಆರಾಮಾಗಿ ಕಾರ್ಡ್ಸ್ ಆಡ್ತಾ ಕೂತಿದ್ಯಾ? ಅಂದಮೇಲೆ ನಿನ್ ನ್ಯೂಸ್ ನೋಡಿಲ್ಲ ಅಂದಾಗಾಯ್ತು. ಏನ್ ನ್ಯೂಸು? ಅದೇ ಇವ್ರ ದೊಡ್ಡ ಮಗ, ಇವ್ರ ಸ್ಟೆಪ್ಸನ್ ಗೌತಮ್ ದಿವಾನ್, ಮತ್ತೆ ಇವ್ರ ಸ್ವಂತ ಮಗ ಜಯದೇವ್ ದಿವಾನ್, ಅವರಿಬ್ಬರ ಮಧ್ಯೆ ಕಂಪನಿ ಲೋಗೋಗೋಸ್ಕರ ಫೈಟ್ ನಡೀತಿದೆ. ಬರೀ ಫೈಟ್ ಅಲ್ಲ, ದೊಡ್ಡ ವಾರೇ ನಡೀತಿದೆ. ಯಾವ ಚಾನಲ್ ಅಲ್ಲಿ ನೋಡಿದ್ರು ಇವ್ರ ಫ್ಯಾಮಿಲಿದೆ ನ್ಯೂಸ್. ದಿವಾನ್ 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 ಅಂತ. ಹೆಸರು ದೊಡ್ಡದಾಗಿದ್ರೆ ಸಾಕಾಗಲ್ಲ ಶಾಕುಂತಲಾ, ಅದಕ್ಕೆ ತಕ್ಕಾಗಿ ನಡ್ಕೋಬೇಕು. ಡಿಗ್ನಿಟಿ ಮೇಂಟೈನ್ ಮಾಡಬೇಕು. ಅದನ್ನು ಬಿಟ್ಟು ಪಬ್ಲಿಕ್ ಅಲ್ಲಿ ನಾಯಿಗಳ ತರ ಕಿತ್ತಾಡಿದ್ರೆ ಯಾವ ನಾಯಿನೂ ಮೂಸಲ್ಲಮ್ಮ. 3 ಕಾಸಿಗೆ ಬೆಲೆ ಇಲ್ದಾಗ ಆಗ್ಬಿಡುತ್ತೆ. ಮಾನ ಮರ್ಯಾದೆ ಹರಾಜಾಗೋಗುತ್ತೆ. ಈಗ ಆಗ್ತಿರೋದು ಅದೇ ಅಲ್ವಾ ಶಾಕುಂತಲಾ?